ಅದಾಗ ಒಂದು ಪ್ಯಾಂಟ್ ಹಾಕ್ಕೊಂಡಿದ್ರು. ಸೆಟ್ ಹೌ ಮಚ್ ಇಸ್ ಇಸ್ ಪ್ಯಾಂಟ್ ಅಂತ ಕೇಳಿದ್ರು ನಾನು. ಗೊತ್ತಿಲ್ಲ ಸರ್, ಇನ್ನೊಂದು ಆ್ಯಾವ್ರೇಜ್ ಅಂದ್ರೂ ಈಗ ನಾವು ಎಲ್ಲ ಹಾಕ್ಕೊಳ್ಳೋದು ಒಂದು 3,000 4,000 ಪ್ಯಾಂಟ್ ಇದ್ದರೆ ಅವರು ಸ್ಟಾರ್ ಅಲ್ವಾ, ಒಂದು 8-10 ಸಾವಿರ ಇರ್ಬೋದೇನೋ, ಅಥವಾ ಮಿನಿಮಮ್ ಒಂದು 20-25 ಸಾವಿರದ್ದು ಬ್ರ್ಯಾಂಡ್ ಜೀನ್ಸ್ಗಳಿದೆ ಇವಾಗ. ಸೊ ಅದಿರ್ಬೋದೇನೋ ಅಂದ್ಕೊಂಡು ನಾನು ಒಂದು 8-10 ಸಾವಿರನ ಸರ್ ಅಂದೆ. 600 ರೂಪಾಯಿ. ಬಂಧುಗಳೇ ನಮಸ್ಕಾರ. ಕೇಳಿಸ್ಕೊಂಡ್ರಲ್ಲ ನಿರ್ದೇಶಕರಾಗಿರುವಂತಹ ಕೃಷ್ಣ ಅವರ ಮಾತನ್ನ. ಕೃಷ್ಣ ಅವರು ಒಮ್ಮೆ ಪುನೀತ್ ರಾಜ್ಕುಮಾರ್ ಅವರ ಬಳಿ ಹೋಗ್ತಾರಂತೆ. ಹೋಗ್ಬಿಟ್ಟು ನಿಮ್ಮ ಜೀನ್ಸ್ ಪ್ಯಾಂಟ್ನ ರೇಟ್ ಎಷ್ಟು ಅಂತ ಕೇಳ್ತಾರಂತೆ. ಅವರಿಗೊಂದು ಕುತೂಹಲ ಇರುತ್ತೆ, ಜೊತೆಗೆ ಅವ್ರ ತಲೆಯಲ್ಲಿ ಒಂದಷ್ಟು ಯೋಚನೆಗಳು ಓಡ್ತಾ ಇರುತ್ತೆ. ಕನಿಷ್ಠ ಅಂದ್ರೂ ನಾವು ಒಂದು 3,000-4,000 ರೂಪಾಯಿ ರೇಟ್ನ ಪ್ಯಾಂಟನ್ನು ಹಾಕ್ತೀವಿ. ಈಗ ಒಂದೊಳ್ಳೆ ಜೀನ್ಸ್ ಪ್ಯಾಂಟ್ ತಗೋಬೇಕಂದ್ರೂ ಕೂಡ ಕಡಿಮೆ ಅಂದ್ರೂ 1,000 ರೂಪಾಯಿ ಅಂತೂ ರೇಟ್ ಇದ್ದೇ ಇರುತ್ತೆ. ಹೀಗಾಗಿ ಇವರು ಸ್ಟಾರ್ ನಟನಾಗಿರುವಂಥ ಕಾರಣಕ್ಕಾಗಿ ಇವ್ರ ಪ್ಯಾಂಟ್ ಕನಿಷ್ಠ ಅಂದ್ರೂ ಒಂದು 9,000 ರೂಪಾಯಿಂದ 10,000 ರೂಪಾಯಿ ರೇಟ್ ಇರಬಹುದು ಅನ್ನೋದು ಕೃಷ್ಣ ಅವರ ಅಂದಾಜಾಗಿತ್ತು, ಕೃಷ್ಣ ಅವರ ಲೆಕ್ಕಾಚಾರವೂ ಕೂಡ ಆಗಿತ್ತು. ಆದರೆ ಪುನೀತ್ ರಾಜ್ಕುಮಾರ್ ಹೇಳಿದಂಥ ರೇಟ್ ಕೇಳಿ ಸ್ವತಃ ಕೃಷ್ಣ ಅವರೇ ಶಾಕ್ ಆಗ್ತಾರೆ. ಹೌದು, ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾರೆ, ನಾನು ಧರಿಸುವಂಥ ಜೀನ್ಸ್ನ ಬೆಲೆ 600 ರೂಪಾಯಿ ಅಂತ. ಬಂಧುಗಳೇ, 600 ರೂಪಾಯಿ ಅಂದಾಗ ನಾನು ತೀರಾ ಕನಿಷ್ಠ ಅಮೌಂಟ್ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಅಥವಾ ಬಹಳ ಕಡಿಮೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಸಾಮಾನ್ಯ ಕುಟುಂಬಕ್ಕೆ 600 ರೂಪಾಯಿ ಅಂದರೆ ಅದು ದೊಡ್ಡ ಮೊತ್ತವೇ. ಒಂದು ಜೀನ್ಸ್ ಪ್ಯಾಂಟ್ಗೆ 600 ರೂಪಾಯಿ ಕೊಡೋದಂದ್ರೆ ದೊಡ್ಡ ಮೊತ್ತವೇ. ಆದರೆ ಈಗಿನ ಕಾಲದಲ್ಲಿ, ಈಗಿನ ಜನರೇಷನಲ್ಲಿ, ಅಥವಾ ಈಗಿನ ಬೆಲೆ ಎಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ರೆ ಕನಿಷ್ಠ ಅಂದ್ರೂ ಒಂದು ಜೀನ್ಸ್ ಪ್ಯಾಂಟ್ಗೆ 1,000ರಿಂದ 1,500 ಅಂತೂ ಕೊಡಲೇಬೇಕು, ಒಂದು ಒಳ್ಳೆ ಕ್ವಾಲಿಟಿ ಇರಬೇಕು ಅಂದರೆ. ಅದರಲ್ಲೂ ಕೂಡ ಸ್ಟಾರ್ ನಟರು ಅಂದಾಗ ಸಾಧಾರಣವಾಗಿ ನಾವೆಲ್ಲರೂ ಕೂಡ ಯೋಚನೆ ಹೇಗೆ ಮಾಡ್ತೀವಿ, ಕೃಷ್ಣ ಅವರು ಯೋಚನೆ ಮಾಡಿದ ಹಾಗೆ ಮಾಡ್ತೀವಿ. ಕನಿಷ್ಠ ಅಂದ್ರೂ ಕೂಡ ಒಂದು 10,000 ರೂಪಾಯಿಂದ 12,000 ರೂಪಾಯಿ ಇರಬಹುದು ಒಂದು ಪ್ಯಾಂಟ್ಗೆ ಅಂತ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಧರಿಸ್ತಾ ಇದ್ದಂಥ ಪ್ಯಾಂಟ್ನ ಬೆಲೆ 600 ರೂಪಾಯಿ. ಹಾಗೆ ಇನ್ನೊಂದು ಕಡೆಯಲ್ಲಿ ಒಬ್ರು ನಿರ್ದೇಶಕರು ಪುನೀತ್ ರಾಜ್ಕುಮಾರ್ ಅವರಿಗೆ ಅವರ ಶರ್ಟ್ನ ಬೆಲೆ ಕೇಳ್ತಾರೆ. ಆಗ ಅವರು ಕೂಡ ಶಾಕ್ಗೆ ಒಳಗಾಗಿರ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಧರಿಸ್ತಾ ಇದ್ದಂಥ ಶರ್ಟ್ನ ಬೆಲೆ 300 ರೂಪಾಯಿಂದ 400 ರೂಪಾಯಿ. ಹಾಗಾದ್ರೆ ಯಾಕೆ ಪುನೀತ್ ರಾಜ್ಕುಮಾರ್ ದುಬಾರಿ ಬಟ್ಟೆಯನ್ನು ಧರಿಸ್ತಾ ಇರಲಿಲ್ಲ? ಮೊದಲಿಂದಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ದೇ ಹಾಗ, ಅಥವಾ ಯಾವುದಾದ್ರೂ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬದಲಾಗಿ ಬಿಟ್ರ? ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಕೆಲಸವನ್ನ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಾ ಇದ್ರು? ಅದೆಲ್ಲವನ್ನು ಕೂಡ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ, ಕೇಳಿ ಬಂಧುಗಳೇ. ಡಾಕ್ಟರ್ ರಾಜ್ಕುಮಾರ್ ಅವರು ಸೆಟ್ ಮಾಡಿದಂಥ ಎಕ್ಸಾಂಪಲ್ ಇದೆಯಲ್ಲ, ಅದು ಸಾಮಾನ್ಯ ಅಂತೂ ಅಲ್ವೇ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಕುಡಿತದ ಸೀನ್ಗಳು ಇರ್ತಾ ಇರಲಿಲ್ಲ, ಹುಡುಗಿಯರನ್ನ ಚುಡಾಯಿಸುವಂತ ಸೀನ್ ಇರ್ತಾ ಇರಲಿಲ್ಲ, ಅಥವಾ ಇನ್ನೊಂದೇನೋ ಕೆಟ್ಟ ಸೀನ್ಗಳಂತೂ ಇರ್ತಾ ಇರಲಿಲ್ಲ. ಕಾರಣ ಅಭಿಮಾನಿಗಳು ಕೂಡ ಅದನ್ನ ಫಾಲೋ ಮಾಡಬಹುದು ಅಂತ. ಅಷ್ಟರ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಭಿಮಾನಿಗಳು ಫಾಲೋ ಮಾಡ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ರಾಘವೇಂದ್ರ ಸ್ವಾಮಿಯ ಪಾತ್ರವನ್ನ ಹಾಕಿದ್ರಂದ್ರೆ ರಾಘವೇಂದ್ರ ಸ್ವಾಮಿ ಅಂದ್ರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದ್ರೆ ರಾಘವೇಂದ್ರ ಸ್ವಾಮಿ ಎನ್ನುವ ರೀತಿಯಲ್ಲಿ ಜನ ನೋಡ್ತಾ ಇದ್ರು. ಈ ಕಾರಣಕ್ಕಾಗಿ ಕೊನೆಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಂದ್ ಕಡೆ ಹೇಳ್ತಾರೆ, ಅಣ್ಣವರಿಗೆ ಕತೆ ಮಾಡೋದೇ ಬಹಳ ಕಷ್ಟ ಆಗ್ಬಿಡ್ತಾ ಇತ್ತಂತೆ. ಯಾಕಂದ್ರೆ ಸಿನಿಮಾ ಅಂದ್ಮೇಲೆ ಕುಡಿತದ ಸೀನ್ಗಳು, ಹುಡುಗಿಯರ ಜೊತೆಗೆ ಮೋಜು ಮಸ್ತಿ ಮಾಡುವಂತ ಸೀನ್ಗಳು, ಇಂಥವೆಲ್ಲವೂ ಕೂಡ ಸಿನಿಮಾ ಅಂದ್ಮೇಲೆ ಸಹಜವಾಗಿ ಇದ್ದೇ ಇರುತ್ತೆ. ಆದ್ರೆ ಅಂತಹ ಸೀನ್ಗಳನ್ನ ಆದಷ್ಟು ಅವಾಯ್ಡ್ ಮಾಡುವಂತ ಪ್ರಯತ್ನವನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಮಾಡಲೇಬೇಕಿತ್ತು. ಕಾರಣ ಅಭಿಮಾನಿಗಳು ಅದನ್ನು ಫಾಲೋ ಮಾಡಿಬಿಟ್ರೆ ಎನ್ನುವಂತ ಆತಂಕ ಇರ್ತಾ ಇತ್ತು. ಮತ್ತೊಂದು, ಡಾಕ್ಟರ್ ರಾಜ್ಕುಮಾರ್ ಅವರು ಸಾರ್ವಜನಿಕವಾಗಿ ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿ ಕಾಣಿಸ್ಕೊಳ್ತಾ ಇದ್ರು. ಅವರ ಬಟ್ಟೆಯನ್ನು ನೀವು ನೋಡಿರಬಹುದು ಸಾರ್ವಜನಿಕ ವೇದಿಕೆಗಳಲ್ಲಿ. ಈ ಹಿಂದೆ ಶರ್ಟು ಪ್ಯಾಂಟು ಹಾಕ್ತಾ ಇದ್ರು, ಇನ್ಶರ್ಟ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ರು ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ. ಆದ್ರೂ ಸಿಂಪಲ್ ಆದಂತ ಬಟ್ಟೆ ಇರ್ತಾ ಇತ್ತು. ಬರ್ತಾ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಬಟ್ಟೆಗೆ ಸ್ಟಿಕಾನ್ ಆಗ್ಬಿಡ್ತಾರಂದ್ರೆ, ಒಂದು ವೈಟ್ ಶರ್ಟು, ಆಫ್ ತೋಳಿನ ವೈಟ್ ಶರ್ಟು, ಮತ್ತೊಂದು ಪಂಚೆಯನ್ನ ಧರಿಸೋದಿಕ್ ಶುರು ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ಸಿಂಪಲ್ ಆಗಿ ಎಲ್ಲ ಕಡೆಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ರು. ಇತ್ತೀಚೆಗೆ ಫಾರ್ ಎಕ್ಸಾಂಪಲ್ ರಜನಿಕಾಂತ್ ಅವರಾಗಿರ್ಬೋದು, ಹೀಗೆ ಒಂದಷ್ಟು ಬೇರೆ ಬೇರೆ ನಟರು ಕೂಡ ಸಿಗ್ತಾರೆ. ಅವರೆಲ್ಲರೂ ಕೂಡ ಸಾರ್ವಜನಿಕವಾಗಿ ಎಷ್ಟು ಸಿಂಪಲ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಇರ್ತಾ ಇದ್ರು. ಒಂದೇನಪ್ಪ ಅಂದ್ರೆ ಜನರಿಗೆ ಅನ್ಸ್ಬಾರ್ದು, ಓ ಇವ್ರು ಯಾರೋ ನಮ್ಮ ಕೈಗೆ ಸಿಗದೆ ಇರುವಂತ ದೊಡ್ಡ ಸ್ಟಾರ್ ಅಂತ ಅನ್ಸ್ಬಾರ್ದು. ಮತ್ತೊಂದು, ಜನ ಕೂಡ ಅವ್ರನ್ನ ಅದೇ ರೀತಿಯಾಗಿ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಕಾಸ್ಟ್ಲಿ ಬಟ್ಟೆಯನ್ನು ಹಾಕ್ಬಿಟ್ರೆ. ಹೀಗಾಗಿ ಅಂಥದ್ದು ಮಾಡಬಾರ್ದು ಎನ್ನುವ ಕಾರಣಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಕಾಣಿಸ್ಕೊಳ್ತಾ ಇದ್ರು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ವಿಚಾರಕ್ಕೆ ಬರ್ತೀನಿ. ಮೊದಲೇ ಪುನೀತ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಇಂಥದ್ದೆಲ್ಲವನ್ನು ಕೂಡ ಕಲ್ತಿದ್ರು. ಇಂತಹ ಸರಳತೆಯನ್ನ, ಪ್ರಾಮಾಣಿಕತೆಯನ್ನ, ನಿಷ್ಕಲ್ಮಶತೆಯನ್ನ ಎಲ್ಲವನ್ನು ಕೂಡ ಕಲ್ತಿದ್ರು. ಆದ್ರೆ ಸಹಜವಾದಂತ ಒಂದು ಏಜು, ಆ ಏಜ್ನಲ್ಲಿ ಏನೇನು ಯಾವ್ಯಾವ ರೀತಿಯಾಗಿರಬೇಕು ಆ ರೀತಿಯಾಗೆಲ್ಲ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದ್ರು. ಆರಾಮಾಗಿ ಒಳ್ಳೊಳ್ಳೆ ಕಾಸ್ಟ್ಲಿ ಬಟ್ಟೆ ಧರಿಸ್ತಾ ಇದ್ರು, ಒಳ್ಳೊಳ್ಳೆ ಕಾರ್ಗಳಲ್ಲಿ ಓಡಾಡ್ತಾ ಇದ್ರು, ಆರಾಮಾಗಿ ಎಲ್ಲರೂ ಯಾವ ರೀತಿಯಾಗಿರ್ತಾ ಇದ್ರು ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇರ್ತಾ ಇದ್ರು. ಆರಂಭದಲ್ಲಿ ಅವರಿಗೆ ಏನು ಕೂಡ ಅನಿಸ್ತಾ ಇರಲಿಲ್ಲ. ಆದ್ರೆ ಬರ್ತಾ ಪುನೀತ್ ರಾಜ್ಕುಮಾರ್ ಅವರು ಬದಲಾಗೋದಿಕ್ ಶುರುವಾಗ್ತಾರೆ. ಅವರಲ್ಲಿ ಒಂದು ಪ್ರಬುದ್ಧತೆ ಬರೋದಿಕ್ಕೂ ಕೂಡ ಶುರುವಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಬಟ್ಟೆ ವಿಚಾರದಲ್ಲಿ ಏನಾಗ್ಬಿಡುತ್ತೆ, ಸ್ಟಾರ್ಗಳು ಹೇಗಿರ್ತಾರೆ ಅಂದ್ರೆ, ಒಂದು ದಿನ ಹೆಚ್ಚು ಕಡಿಮೆ ಒಂದು 3-4 ಬಟ್ಟೆಯನ್ನ ಬದಲಿಸಿ ಬಿಡ್ತಾರೆ. ಒಂದು ದಿನ 4-5 ಕಾರ್ಯಕ್ರಮಗಳಿಗೆ ಹೋದ್ರು ಅಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಹಾಕಿದಂತ ಬಟ್ಟೆ ಇನ್ನೊಂದು ಕಾರ್ಯಕ್ರಮದಲ್ಲಿ ರಿಪೀಟ್ ಆಗಬಾರ್ದು ಅಂತ. ಯಾಕಂದ್ರೆ ಫೋಟೋಸ್ಗಳೆಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗುತ್ತೆ. ಆಗ ಒಂದಷ್ಟು ಜನ ಆಡ್ಕೊಳ್ಬಹುದು, ಏನಪ್ಪಾ ಬಟ್ಟೆ ಇಲ್ವಾ ಇವನ ಹತ್ರ, ಒಂದೇ ತರದ ಬಟ್ಟೆಯನ್ನು ಹಾಕ್ಬಿಟ್ಟಿಯೇನೆ, ಹಾಗೆ ಹೀಗೆ ಅಂತೇಳಿ. ಜೊತೆಗೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳುವಾಗ ಹಾಗಿರ್ಬೇಕು ಹೀಗಿರ್ಬೇಕು ಅನ್ನೋದು ಎಲ್ಲರ ಮನಸ್ಥಿತಿಯೂ ಕೂಡ ಆಗಿರುತ್ತೆ. ಸ್ಟಾರ್ಗಳೆಲ್ಲರೂ ಕೂಡ ಹಾಗೆ ಇರ್ತಾರೆ. ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದ್ದಿದ್ದು ಆರಂಭದ ದಿನಗಳಲ್ಲಿ ಅದೇ ರೀತಿಯಾಗಿ
ಒಮ್ಮೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಬ್ರಾಂಡೆಡ್ ಶರ್ಟ್ ಮತ್ತೆ ಬ್ರಾಂಡೆಡ್ ಪ್ಯಾಂಟ್ ಅನ್ನ ಧರಿಸಿದ್ರಂತೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ. ಹಾಗೆ ಇನ್ನೊಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಲ್ಲಿ ಅವರ ಅಭಿಮಾನಿಯೊಬ್ಬ ಅದೇ ರೀತಿಯಾದಂಥ ಬ್ರಾಂಡೆಡ್ ಬಟ್ಟೆಯನ್ನ ಹುಡುಕಿ ಹಾಕೊಂಡು ಬಂದಿದ್ರಂತೆ. ಇದು ನೋಡಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ರೀತಿಯಾದಂಥ ಕಸಿವಿಸಿ ಹಿಂಸೆ ಆಗೋದಕ್ಕೆ ಶುರುವಾಗ್ಬಿಡ್ತಂತೆ. ನಾನು ಕಾಸ್ಟ್ಲಿ ಬಟ್ಟೆ ಧರಿಸ್ದೆ ಎನ್ನುವ ಕಾರಣಕ್ಕಾಗಿ ಆತನೂ ಕೂಡ ಎಲ್ಲೋ ಪಾಪ ಕಷ್ಟಪಟ್ಟು ಹುಡುಕಿ ಅದೇ ಕಲರು ಅದೇ ಬ್ರ್ಯಾಂಡ್ ಬಟ್ಟೆಯನ್ನು ಧರಿಸ್ಬಿಟ್ಟಿದ್ದಾನೆ. ಆತನ ಹತ್ರ ದುಡ್ಡಿತ್ತೋ ಇಲ್ವೋ, ಆತ ಶ್ರೀಮಂತ ಅಲ್ವೋ ಏನೋ ಗೊತ್ತಿಲ್ಲ. ಇದೇ ರೀತಿಯಾಗಿ ಅಭಿಮಾನಿಗಳೆಲ್ಲರೂ ಕೂಡ ಮಾಡ್ತಾ ಇರಬಹುದು, ಅಥವಾ ಇದೇ ರೀತಿಯಾಗಿ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಅವ್ರ ಕತೆ ಏನಾಗ್ಬೇಡ. ನಾನು ಎಂಥ ಎಕ್ಸಾಂಪಲ್ ಅನ್ನು ಸೆಟ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ಈ ರೀತಿಯಾಗಿ ಜನರಿಗೆ ಮಾದರಿ ಆಗ್ತಾ ಇದ್ದೀನಿ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅವತ್ತು ಅನ್ಸೋದಿಕ್ಕೆ ಶುರುವಾಗತ್ತಂತೆ. ಹೀಗಾಗಿ ಬಟ್ಟೆಯ ವಿಚಾರದಲ್ಲಿ ಪುನೀತ್ ರಾಜ್ಕುಮಾರ್ ತುಂಬಾ ಕೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ನಂತರ ಯಾವ ರೀತಿಯಾಗಿಯಪ್ಪ ಅಂದ್ರೆ, ಸಾಧಾರಣವಾದಂತೆ ನೀವು ಕೊನೆಯ ದಿನಗಳಲ್ಲಿ ಅವ್ರನ್ನ ಗಮನಿಸಿ, ನೀವು ಎಂಥದ್ದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋಗ್ಲಿ ಅವರು, ಅಥವಾ ಮದುವೆ ಕಾರ್ಯಕ್ರಮ ಅಂಥದ್ದು ಹೋಗ್ಲಿ, ಅಲ್ಲಿ ಬ್ಲೇಸರ್ ಅಂತ ಬಟ್ಟೆ ಅಥವಾ ಇನ್ನು ಹೆವಿ ಕಾಸ್ಟ್ಲಿ ಆಗಿರುವಂಥ ಡಿಸೈನ್ ಬಟ್ಟೆ ಅಂಥದ್ದು ಯಾವುದನ್ನು ಕೂಡ ಅವ್ರು ಹಾಕ್ತಾ ಇರಲಿಲ್ಲ. ತುಂಬಾ ಸ್ಟಾರ್ ನಟರು ನೋಡಿರ್ತೀವಿ, ಅವರು ತುಂಬಾ ಡಿಸೈನ್ ಆಗಿರುವಂಥ ಬಟ್ಟೆ ಅಥವಾ ಬಟ್ಟೆ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಅಂಥದ್ದೆಲ್ಲವೂ ಕೂಡ ಆಗಿರ್ತಿತ್ತು. ಪುನೀತ್ ರಾಜ್ಕುಮಾರ್ ಅವರು ಮದುವೆ ಹೋದಂಥ ಕಾರ್ಯಕ್ರಮಗಳನ್ನು ನೀವು ಗಮನಿಸಿ, ಸಾಧಾರಣವಾದಂಥ ಒಂದು ಪ್ಲೈನ್ ಶರ್ಟು, ಸಾಧಾರಣವಾದಂಥ ಒಂದು ಪ್ಯಾಂಟ್ ಅನ್ನು ಅವರು ಧರಿಸ್ತಾ ಇದ್ರು. ಸಾಧಾರಣವಾಗಿ ಮದುವೆಗೆ ಹೋದ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಬ್ರಾಂಡೆಡ್ ಆಗಿರುವಂಥ ಬಟ್ಟೆಯನ್ನು ಧರಿಸ್ತಾ ಇದ್ರು. ಇನ್ನುಳಿದಂತೆ ಎಲ್ಲೇ ಕಾಣಿಸ್ಕೊಳ್ಳಿ, ನಾನು ಗಮನಿಸಿದ ಹಾಗೆ ಅವ್ರನ್ನ ಹೆಚ್ಚಾಗಿ ನಾನು ಯಾವ ಡ್ರೆಸ್ ಅಲ್ಲಿ ನೋಡಿದ್ದೀನಿ ಗೊತ್ತಾ, ಒಂದು ಗ್ರೇ ಕಲರ್ ಟೀ ಶರ್ಟ್ ಹಾಕೊಂಡಿರ್ತಾ ಇದ್ರು, ಒಂದು ಸಾಧಾರಣವಾದಂಥ ಒಂದು ಚಡ್ಡಿಯನ್ನು ಅಥವಾ ಒಂದು ಸಾಧಾರಣವಾದಂಥ ಒಂದು ಪ್ಯಾಂಟ್ ಅನ್ನು ಯಾವಾಗಲೂ ಕೂಡ ಧರಿಸ್ಕೊಂಡು ಓಡಾಡ್ತಾ ಇದ್ರು. ಎಲ್ಲೇ ನೋಡಿ ನಮಗೆ ಸಾಧಾರಣವಾಗಿ ಅದೇ ಟೀ ಶರ್ಟ್ ಕಾಣಿಸ್ತಾ ಇದ್ದಿದ್ದು, ಅದೇ ಒಂದು ಕಲರ್ನ ಪ್ಯಾಂಟ್ ಅವ್ರು ಕಾಣಿಸ್ತಾ ಇದ್ದಿದ್ದು. ಬಹುತೇಕ ಕಡೆಗಳಲ್ಲಿ ಅದೇ ಹಾಕ್ತಾ ಇದ್ದಿದ್ದು, ಒಂದು ಸಾಧಾರಣವಾದಂಥ ಪ್ಯಾಂಟು, ಸಾಧಾರಣವಾದಂಥ ಟೀ ಶರ್ಟ್ ಅನ್ನ ಹಾಕ್ತಾ ಇದ್ರು. ಇನ್ನು ಬೇರೆ ಯಾವುದಾದ್ರು ಕಾರ್ಯಕ್ರಮ ಇತ್ತು ಅಂದ್ರೂ ಕೂಡ ಅಲ್ಲೂ ಸಿಂಪಲ್ ಆಗಿರುವಂಥ ಬಟ್ಟೆಯನ್ನ ಪುನೀತ್ ರಾಜ್ಕುಮಾರ್ ಅವರು ಧರಿಸ್ತಾ ಇದ್ರು. ಅದರ ಹಿಂದಿದ್ದಂಥ ಕಾರಣ ಅದೇ, ನಾನು ಕಾಸ್ಟ್ಲಿ ಬಟ್ಟೆ ಹಾಕ್ಬಿಟ್ರೆ ಅಭಿಮಾನಿಗಳು ಕೂಡ ಕಾಸ್ಟ್ಲಿ ಬಟ್ಟೆಯನ್ನು ಹಾಕ್ಬೋದು, ನಾನು ಸಾಮಾನ್ಯವಾದಂಥ ಬಟ್ಟೆಯನ್ನು ಹಾಕಿದ್ರೆ ಫ್ಯಾನ್ಸ್ಗಳು ಕೂಡ ಸಾಮಾನ್ಯವಾದಂಥ ಬಟ್ಟೆಯನ್ನು ಹಾಕ್ತಾರೆ, ಆಗ ಅವರಿಗೆ ಹೆಚ್ಚು ಖರ್ಚಾಗೋದಿಲ್ಲ, ಹೆಚ್ಚು ಸಮಸ್ಯೆ ಆಗೋದಿಲ್ಲ ಅಂತ. ಯಾರು ಈ ರೀತಿಯಾಗಿ ಫ್ಯಾನ್ಸ್ ಬಗ್ಗೆ ಕಾಳಜಿ ತೋರ್ತಾರೆ? ಯಾರು ಈ ಫ್ಯಾನ್ಸ್ ಬಗ್ಗೆ ಈ ಪರಿಯಾದಂಥ ಆಸ್ಥೆ ವಹಿಸೋದು ಅಥವಾ ಫ್ಯಾನ್ಸ್ ಅನ್ನು ಕೂಡ ಗಮನಿಸೋದು ಯಾರು ಕೂಡ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಇದು ಬರೀ ಉದಾಹರಣೆ ಅಷ್ಟೇ, ಯಾವುದು ಈ ಡ್ರೆಸ್ ವಿಚಾರ. ಇನ್ನು ಬಹುತೇಕ ಕಡೆಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇರ್ತಾ ಇದ್ದಿದ್ದೆ ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ. ಅವರಿಗಿದ್ದಂತ ಒಂದೇ ಒಂದು ಕ್ರೇಜ್ ಅಂದ್ರೆ ಅದು ಕಾರ್ನ ಕ್ರೇಜ್. ಹೊಸ ಕಾರ್ಗಳು ಬಂದಾಗ ಅವ್ರು ಪರ್ಚೇಸ್ ಮಾಡ್ತಾ ಇದ್ರು, ಕಾಸ್ಟ್ಲಿ ಆದಂತ ಕಾರನ್ನ ಅವರು ಕೊಂಡ್ಕೊಳ್ತಾ ಇದ್ರು. ಅದೊಂದು ರೀತಿಯಲ್ಲಿ ಅವರ ಕ್ರೇಜ್, ಅದು ಅವರಿಗೆ ಬಹಳ ಆಸೆ ಪಡ್ತಾ ಇದ್ದಿದ್ದು. ಅದರ ಹೊರತಾಗಿ ಬೇರೆ ವಿಚಾರದಲ್ಲಿ ತುಂಬಾ ಕಾಸ್ಟ್ಲಿ, ತುಂಬಾ ದುಬಾರಿ ಅಂತ ಯಾವುದಕ್ಕೂ ಕೂಡ ಹೋಗ್ತಾ ಇರಲಿಲ್ಲ. ಎಷ್ಟು ಸರಳವಾಗಿ ಸಾರ್ವಜನಿಕರ ಮುಂದೆ ಕಾಣಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅಷ್ಟು ಸರಳವಾಗಿ ಕಾಣಿಸ್ಕೊಳ್ತಾ ಇದ್ರು. ಇನ್ನು ಉಳಿದಂತೆ ಹೋದ ಕಡೆಗಳಲ್ಲಿ ಸಿಂಪಲ್ ಆಗಿರುವಂಥ ಅಂಗಡಿಗಳಲ್ಲಿ ಟೀ ಕುಡಿಯೋದು, ಇನ್ನೆಲ್ಲೋ ಕುರಿಗಾಯಿಗಳ ಜೊತೆ ಕುತ್ಕೊಂಡು ಊಟ ಮಾಡೋದು, ಇನ್ಯಾವುದೋ ಸಣ್ಣ ಪುಟ್ಟ ಹೋಟೆಲ್ಗೆ ಹೋಗಿ ಊಟ ಮಾಡೋದು, ಇಂತಹ ಸಿಂಪ್ಲಿಸಿಟಿಯನ್ನ ನಾವು ಯಾರಲ್ಲೂ ಕೂಡ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಯಾಕೆ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ, ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾದ್ರು ಅಂತ ಹೇಳಿ ನಾವು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಸದಾಕಾಲ ನಮ್ಮ ಹೃದಯದಲ್ಲಿ ಇದ್ದೇ ಇರ್ತಾರೆ. ನಾವು ಮತ್ತೆ ಆ ಪುಣ್ಯಾತ್ಮನನ್ನ ನೆನಪು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲೇಬೇಕು. ಯಾಕಂದ್ರೆ ಇತ್ತೀಚೆಗಿರುವಂತ ಸ್ಟಾರ್ಗಳು ನಮ್ಮ ಮಾದರಿ ಅಂತ ನಾವು ಅಂದ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ನಾವು ಮಾದರಿಯುತವಾದಂಥ ಬದುಕನ್ನು ಕೂಡ ಅವ್ರು ನಡೆಸ್ತಾ ಇಲ್ಲ, ಅಥವಾ ಅಭಿಮಾನಿಗಳ ಬಗ್ಗೆ ವಿಪರೀತವಾದಂಥ ಯೋಚನೆಯನ್ನ ಮಾಡ್ತಾ ಇಲ್ಲ. ಆದರೆ ಅಭಿಮಾನಿಗಳ ಬಗ್ಗೆ ಸದಾಕಾಲ ಯೋಚನೆ ಮಾಡ್ತಿದ್ದಂತಹ, ಅಭಿಮಾನಿಗಳಿಗೆ ಆದಷ್ಟು ಮಾದರಿಯುತವಾಗಿ ಬದುಕ್ತಾ ಇದ್ದಂತಹ ಒಂದೊಳ್ಳೆ ಒಂದು ಏನಂತೀವಿ, ಹಿಂಗೇ ಇರಬೇಕು ಅಂತ ಹೇಳಿ ಇದನ್ನ ಸೆಟ್ ಮಾಡ್ತಿದ್ದಂಥ ವ್ಯಕ್ತಿ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರು. ಸದಾಕಾಲ ಪುನೀತ್ ರಾಜ್ಕುಮಾರ್ ಅಮರ. ಮತ್ತೆ ಅವ್ರನ್ನ ನೆನಪು ಮಾಡ್ಕೊಳ್ಳೋಣ ಬಂಧುಗಳೇ.